ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಜೊತೆಗೆ ರೈತರಲ್ಲಿ ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ 2026-27ನೇ ಸಾಲಿನ ಕೃಷಿ ಪ್ರಶಸ್ತಿ ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಚಳ್ಳಕೆರೆ ತಾಲೂಕು ಮಟ್ಟದಲ್ಲಿ ಮಳೆಯಾಶ್ರಿತ ಶೇಂಗಾ ಬೆಳೆಯನ್ನ ಆಯ್ಕೆ ಮಾಡಲಾಗಿದೆ. ಆಸಕ್ತ ರೈತರು ಹಾಗೂ ರೈತ ಮಹಿಳೆಯರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಿಟಿಜನ್ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಎಫ್ಐಡಿ ಸಂಖ್ಯೆ, ಪಹಣಿ, ಆಧಾರ್ ಕಾರ್ಡ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಮುಂತಾದಂತಹ ಮಾಹಿತಿಗಳ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ರೈತರು ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಅರ್ಜಿಗೆ ಯಾವುದೇ ಶುಲ್ಕವಿಲ್ಲ. ಮುಂಗಾರು ಹಂಗಾಮಿನ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಆಗಸ್ಟ್ 31, 2026 ಕೊನೆಯ ದಿನವಾಗಿದೆ. ಈ ಹಿಂದೆ ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದವರು, ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಅರ್ಜಿ ಸಲ್ಲಿಸುವಂತಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ತಾಲೂಕು ಕೃಷಿ ಇಲಾಖೆ. ಈ ಮೂಲಕ ನಿಮಗೆ ತಿಳಿಸೋದೇನಂತಂದರೆ, ಈಗ ತಾವೆಲ್ಲರೂ ಬೆಳೆ ವಿಮೆ ಮಾಡಿದ್ದೀರಿ ಹಲವಾರು ಬೆಳೆಗಳಿಗೆ. ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು. ಈ ಎಲ್ಲ ಏನು ಬೆಳೆ ವಿಮೆಯನ್ನು ತಾವು ಕಟ್ಟಿದ್ದೀರಿ ಅಥವಾ ಈ ಸತಿ ಬರ ಅಂತ ಏನು ಘೋಷಣೆ ಸಪೋಸ್ ಆಯಿತು ಅಂದರೆ, ಅದಕ್ಕೆ ಪರಿಹಾರ ನಿಗದಿ ಆಗಬೇಕಾದ್ರೆ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ದತ್ತಾಂಶ, ಆ ಬೆಳೆ ನಮೂದಾಗೋದು ಬಹಳ ಅಗತ್ಯ. ಈ ಪ್ರಸ್ತುತ ಶೇಂಗಾ ಬೆಳೆ ನಾವು ಆಲ್ರೆಡಿ ನಾವು ಬಿತ್ತನೆ ಪೂರ್ವ ಕೊಟ್ಟಿರೋದ್ರಿಂದ ನೀವು ಬಿತ್ತನೆ ಮಾಡಿಲ್ಲ ಅಂದ್ರೂ ಕೂಡ ಕೊಡೋಕೆ ಅವಕಾಶ ಇತ್ತು. ಅದಕ್ಕೇನು ಬೆಳೆ ಸಮೀಕ್ಷೆ ದತ್ತಾಂಶ ಅವಶ್ಯಕತೆ ಇಲ್ಲ. ಆದರೆ ಈ ತೊಗರಿ ಆಗಿರ್ಬೋದು, ಸೂರ್ಯಕಾಂತಿ, ಈರುಳ್ಳಿ, ಟೊಮೆಟೊ, ಇವೇನು ಈ ಬೆಳೆಗಳಿಗೆಲ್ಲ ತಾವೇನು ವಿಮೆನ ಮಾಡಿದಿರಿ, ಈ ಎಲ್ಲ ಬೆಳೆಗಳು ತಾವು ಬೆಳೆದಿರೋದು ಬೆಳೆ ಸಮೀಕ್ಷೆಯಲ್ಲಿ ಕಡ್ಡಾಯ ನಮೂದಾಗಬೇಕು. ಹಾಗಾಗಿ ಬೆಳೆ ಸಮೀಕ್ಷೆಯಲ್ಲಿ ಏನಾದ್ರು ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಪರಿಹಾರ ನಿಗದಿಪಡಿಸೋದಕ್ಕಾಗಲ್ಲ. ಆವಾಗ ಕ್ರಾಪ್ ಮಿಸ್ಮ್ಯಾಚ್ ಅಂತ ಬರ್ತದೆ, ಪರಿಹಾರ ಸಿಗೋದ್ರೆ ದೂರ ಕಡಿಮೆ. ಮತ್ತೀಗ ಕಳೆದ ಬಾರಿ ಇದ್ದಂಗೆ ಪಾಣಿ ಕೊಟ್ಟರೆ ಆಗುತ್ತೆ, ಅಥವಾ APMC ರೆಸಿಪ್ಟ್ ಕೊಟ್ಟರೆ ಆಗುತ್ತೆ, ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಿದ ರೆಸಿಪ್ಟ್ ಕೊಟ್ಟರೆ ಆಗುತ್ತೆ. ಅವ್ಯಾವುದೂ ಇಲ್ಲ. ಬೆಳೆ ಸಮೀಕ್ಷೆಯಲ್ಲಿ ಬಂದಿದ್ರೆ ಮಾತ್ರ ಬೆಳೆ ಪರಿಹಾರ, ಏನು ಬೆಳೆ ಕಟಾವಾದಿರುತ್ತೆ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ದಯಮಾಡಿ ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದಿರಿ ಅಥವಾ ಇನ್ನೂ ಬೆಳೆದಿರೋರು, ಒಟ್ಟಾರೆ ಶೇಂಗಾ ಹೊರತುಪಡಿಸಿ ಶೇಂಗಾನು ಕೂಡ ಮಾಡಿಸ್ಬೇಕು. ಬೇರೆ ಯೋಜನೆ ಬೇಕು ಅಂದ್ರೆ ಬೆಳೆ ವಿಮೆ ಸಂಬಂಧಪಟ್ಟಾಗ ಬಂದಾಗ ಯಾವ ಎಲ್ಲ ಬೆಳೆ ಬೆಳೆದಿದ್ರೋ ಎಲ್ಲ ಬೆಳೆಗಳು ಕೂಡ ಬೆಳೆ ಸಮೀಕ್ಷೆಯಲ್ಲಿ ನಮೂದಾಗಬೇಕು. ಅದಕ್ಕೆ ಎರಡು ಅವಕಾಶ. ಒಂದು, ತಾವೇ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ ಮುಖಾಂತರ ತಮ್ಮ ಮೊಬೈಲಲ್ಲೇ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ತಾವೇ ಖುದ್ದಾಗಿ ತಮ್ಮ ಜಮೀನು ಸರ್ವೆ ಮಾಡ್ಬೋದು. ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂತಂದರೆ ತಮ್ಮ ಗ್ರಾಮಕ್ಕೆ, ಪ್ರತಿ ಗ್ರಾಮಕ್ಕೂ ಖಾಸಗಿ ನಿವಾಸಿಗಳ ಆಯ್ಕೆ ಆಗಿದೆ. ಯಾರ್ಯಾರು ಅಂತ ತಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ತಮ್ಮ ಭಾಗದ VA ಕೇಳಿದರೆ, ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಕೇಳಿದ್ರೆ ಅಥವಾ ನಮ್ಮ ಕೃಷಿ ಅಧಿಕಾರಿನ ಕೇಳಿದ್ರೆ ಹೇಳ್ತಾರೆ. ಅವ್ರನ್ನ ಕರೆಸ್ಕೊಂಡೋಗಿ ಕೂಡ ತಾವು ಸಮೀಕ್ಷೆನ ಮಾಡಿಸ್ಬೋದು. ಹಲವಾರು ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ತಾವು ಯಾವುದೋ ಬೇರೆ ಬೆಳೆ ಬೆಳೆದಿರ್ತೀರಿ, ಇನ್ಯಾವುದೋ ಬೆಳೆ ನಮೂದಾಗಿರುತ್ತೆ. ತಾವು ಆಮೇಲೆ ಎಲ್ಲ ಮುಗಿದ ನಂತರ ಬಂದು ನಮ್ಮನ್ನ ಕೇಳ್ತೀರಾ, ಅವಾಗ ನಮಗೆ ಪರಿಹಾರ ಕೊಡೋಕೆ ಏನೋ ಅವಕಾಶ ಇರೋದಿಲ್ಲ. ಹಾಗಾಗಿ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ತಾವು ಖುದ್ದು ಅವ್ರನ್ನ ಕರ್ಕೊಂಡೋಗಿ ಮಾಡಿಸುವಂಥ ಕೆಲಸನ ಮಾಡಿ, ಅದು ತಾವಾದ್ರೂ ಮೊಬೈಲ್ ಆ್ಯಪಲ್ಲಿ ಮಾಡಿ. ಒಂದು. ಇನ್ನೊಂದು, ಬೆಳೆ ಸಮೀಕ್ಷೆ ಮುಗಿದ ನಂತರ ನಮಗೆ 1 ತಿಂಗಳ ತನಕ ಬೆಳೆ ಸಮೀಕ್ಷೆ ಆಕ್ಷೇಪಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ, ಬೆಳೆ ದರ್ಶಕ್ ಅಂತ ಒಂದು ಆ್ಯಪ್ ಮುಖಾಂತರ. ಸೊ ಅಲ್ಲೂ ಕೂಡ ತಾವು ಸಮೀಕ್ಷೆ ಮುಗಿದು 1 ತಿಂಗಳು ಅವಧಿ ಕೊಟ್ಟಿರ್ತೀವಿ, ಅವಾಗಲೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಇನ್ನೂ ಒಂದು, ತಮಗೆ ಮೊಬೈಲ್ಗೆ ಮೆಸೇಜ್ ಬರ್ತಾ ಇದೆ. ಲಾಸ್ಟು ಬೇಸಿಗೆ ಹಂಗಾಮಿಂದ ಶುರುವಾಗಿದೆ. ತಾವೇನು ಬೆಳೆ ಸಮೀಕ್ಷೆ ರೈತ ಅಥವಾ PR ಮಾಡಿರ್ತಾನೆ, ಡೈರೆಕ್ಟ್ ತಮಗೆ ಮೆಸೇಜ್ ಬರ್ತದೆ. ಅದನ್ನ ಕಡ್ಡಾಯವಾಗಿ ಆ ಮೆಸೇಜನ್ನ ನೋಡಿ ಅದು ತಾವು ಬೆಳೆ ಬೆಳೆದಿದ್ದು ಬಂದಿದ್ರೆ ಒಳ್ಳೇದು. ಇಲ್ಲ ಅಂದಾಗ ಇಮಿಡಿಯೇಟ್ಲಿ ನಮ್ಮ ಕೃಷಿ ಇಲಾಖೆ ಅಥವಾ ಕಂದಾಯ ಇಲಾಖೆ, ತೋಟಗಾರಿಕೆಯನ್ನು ಸಂಪರ್ಕ ಮಾಡಿ ಅದನ್ನ ಮರು ಸಮೀಕ್ಷೆ ಮಾಡಿಸಿ ಬೇರೆ ಬೇರೆ ಇಲಾಖೆಗಳ ಸೌಲಭ್ಯಗಳು, ಬೆಳೆ ವಿಮೆ ಸೌಲಭ್ಯ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಇವೆಲ್ಲ ತಗೊಳ್ಳಿ ಅಂತ ನಾನು ಈ ಮುಖಾಂತರ ಕೋರ್ಕೋತೇನೆ.